ನೂತನ ಸಚಿವರ ಖಾತೆ ಹಂಚಿಕೆ ಅದಕ್ಕೆ ಪಟ್ಟಿನೇ ಬಂತು. ನಾವು ಕೂಡ ಒಂದೆರಡು ಜನ ಇಂಥವ್ರಿಗೆ ಇಂತಿಂಥ ಖಾತೆ ಸಿಕ್ತು ಅಂತ ತೋರಿಸಿದ್ವಿ. ಆದರೆ ಇನ್ನೂ ಅದು ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದರೆ ಈ ಖಾತೆ ಹಂಚಿಕೆಯಲ್ಲಿ ಕೆಲ ಸಚಿವರು ಅಸಮಾಧಾನಗೊಂಡ್ರಂತೆ. ಹೀಗಾಗಿ ಪ್ರಬಲ ಖಾತೆಗೋಸ್ಕರ ಪಟ್ಟು ಹಿಡಿದ್ರಂತೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ತಡೆ ಹಿಡಿಯಲಾಗಿದೆ. ಇದು ಸಂಗತಿ. ಅಂದರೆ ಎಲ್ಲದೂ ಕೂಡ ನಿವಾರಣೆ ಆಗಿಲ್ಲ. ಹೀಗಾಗಿ ಮತ್ತೇನಾದರೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಕೆಲ ಬದಲಾವಣೆಗೆ CM DK ಶಿವಕುಮಾರ್ ಮುಂದಾಗಿದ್ದಾರೆ. ಹೀಗಾಗಿ ಲೋಕಭವನಕ್ಕೆ ಬಂದಿಲ್ಲ ಇನ್ನೂ ಅಂತಿಮ ಪಟ್ಟಿ. ಇದೇನು ಕಥೆ ನೋಡಿ ಇದು. ಇಷ್ಟು ದಿನ ಬೇಕಿತ್ತಾ? ಒಂದು ನೀವು ಸಂಪುಟ ವಿಸ್ತರಣೆ ಅದೇ ಲೇಟು, ಅದಾದ ಮೇಲೆ ಖಾತೆ ಕೊಡೋದು ಅದಿನ್ನೂ ಲೇಟು. ಏನು ಕಥೆ ಇದು? ಮುಖ್ಯಮಂತ್ರಿಗಳ ಅವಗಾಹನೆ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ನಿರ್ಧಾರ ತಗೊಳ್ತಾರೆ. ಯಾರು ಯಾವ ಖಾತೆ ಕೊಡಬೇಕು ಅಂತ ಗೊತ್ತಿಲ್ವಾ? ಮೊದಲಿಂದಲೂ ಕೂಡ ಕಂಡಿರುವಂಥವ್ರು. ಯಾರ್ಯಾರ ಬಲಹೀನತೆಗಳು ಗೊತ್ತು, ಯಾರ್ಯಾರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಬಹುದು ಅದೆಲ್ಲದೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ತಡ ಮಾಡುವಂಥ ಅಗತ್ಯ ಇತ್ತ? ಇದು ಪ್ರಶ್ನೆ. ಇನ್ನು CM DK ಶಿವಕುಮಾರ್ ಅವ್ರನ್ನ ಕೆಲ ಹಿರಿಯ ನಾಯಕರು ಭೇಟಿ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ, ನರೇಂದ್ರ ಸ್ವಾಮಿ ಇವರು ಅಜ್ಜಯ್ಯನ ನಿವಾಸದಲ್ಲೇ ಇವರು ಭೇಟಿ ಮಾಡಿದ್ದಾರೆ. DK ಶಿವಕುಮಾರ್ ಅಜ್ಜಯ್ಯನವರ ಭೇಟಿ ಹೋಗಿದ್ದರು. ಇದೇ ಸಂದರ್ಭದಲ್ಲೇ ಸಚಿವರು ಭೇಟಿ ಮಾಡಿದರು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂಥ ಅಜ್ಜಯ್ಯನ ನಿವಾಸ. ಈ ಖಾತೆಗಳ ಹಂಚಿಕೆ ನಡುವೆ ಈ ಭೇಟಿ ಭಾರಿ ಮಹತ್ವ ಪಡ್ಕೊಂಡಿದೆ. ಮೊದಲ ಅಸಮಾಧಾನ, ಮೊದಲ ಪಟ್ಟಿಲಿ ನಾನು ಹೇಳ್ತಿರೋದು, ಶುರುವಾಗಿದ್ದೆ ರಾಮಲಿಂಗಾರೆಡ್ಡಿಯವರಿಂದ. ಸಾಧ್ಯವೇ ಇಲ್ಲ ನನಗೆ ನೀವು ಬೆಂಗಳೂರಿದೇನಾದರೂ ಉಸ್ತುವಾರಿ ಕೊಟ್ಟರೆ ಮಾತ್ರ ಸರಿ ಹೋಗುತ್ತೆ, ಬೆಂಗಳೂರು ಖಾತೆ ಕೊಡಿ ಅಂತ ಕೇಳಿದಂಥವ್ರೆ ರಾಮಲಿಂಗಾರೆಡ್ಡಿ. ಅದಾದಮೇಲೆ ಎರಡನೇ ಖಾತೆ ಶುರುವಾಗಿದ್ದೆಲ್ಲಿಂದ ಅಂತಂದರೆ, ಅರ್ಧಂಬರ್ಧ ಕೊಡಬೇಡಿ, ಚೌಚೌ ಕೊಡಬೇಡಿ, ನನಗೆ ಕೊಡೋಂಗಿದ್ರೆ ಸಂಪೂರ್ಣ ಖಾತೆ ಕೊಡಿ. ನೀವು BDA ಬಿಟ್ಟು BMRDA ಬಿಟ್ಟು ಕೊಟ್ಟರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ಎತ್ತಂಥವ್ರು ಕೃಷ್ಣ ಬೈರೇಗೌಡರು. ಈಗ ನೋಡಿ ಪಟ್ಟಿ ಬಿಡುಗಡೆ ಆಯಿತು, ನಾವು ಕೂಡ ತೋರಿಸಿದ್ವಿ ಇಂತಿಂಥವ್ರು ಇಂಥ ಖಾತೆ ಅಂತ. ಆದರೆ ಅದರ ಹಿಂದೆನೇ ಖಾತೆ ಕೂಡ ಶುರುವಾಯಿತು. ಹೀಗಾಗಿಯೇ DK ಶಿವಕುಮಾರ್ ಅದನ್ನು ತಡೆ ಹಿಡಿದಿದ್ದಾರೆ. ಇನ್ನು ಲೋಕಭವನಕ್ಕೆ ಪಟ್ಟಿ ಬಂದಿಲ್ಲ. ಯಾಕೋ ಇದು ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಒಂದು ಎಲ್ಲದನ್ನೂ ಕೂಡ ತಡ ಮಾಡ್ತಾ ಇದೆ ಹೈಕಮಾಂಡ್. ಯಾವ ಕಾರಣದಿಂದ ಅಂತ ಗೊತ್ತಿಲ್ಲ. ಇನ್ನು ಈ ಖಾತೆ ಹಂಚಿಕೆ ಜವಾಬ್ದಾರಿನೂ ಕೂಡ ನಮ್ಮದೇನೆ, ನೀವು ಅದಕ್ಕೆ ತಲೆ ಹಾಕಬೇಡಿ ಅಂತೇಳಿ ಅಂತೂ ಇಂತೂ ಫೈನಲೈಸ್ ಆಯಿತು, ಪಟ್ಟಿ ಬಂತು ಅಂತ ನಾವು ಕೂಡ ತೋರಿಸಿದ್ವಿ. ನೀವು ಕೂಡ ಲೈವಲ್ಲಿ ಮಾತಾಡಿದ್ರಿ, ಸಾಕಷ್ಟು ಸಂಗತಿಗಳನ್ನು ಹೇಳಿದ್ರಿ. ಆದರೆ ಈಗ ಇದೆಲ್ಲದೂ ಕೂಡ ಉಲ್ಟಾ ಹೊಡಿತಾ ಇದೆ. ಅಂದರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹೀಗಾಗಿ ಏನು ಅಂತಂದರೆ ಅಂತಿಮ ಪಟ್ಟಿ ಲೋಕಭವನಕ್ಕೆ ಬಂದಿಲ್ಲ. ಒಳಗಿಂದೊಳಗೆ ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಒಬ್ಬರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟ ಮೇಲೆ ಅದನ್ನ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನು ಕೂಡ ಕೊಡಬೇಕು. ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನ ನಡುವೆ ತಾಳಮೇಳ ಎಲ್ಲಾದ್ರೂ ತಪ್ಪಿದ್ಯಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಮತ್ತು ಖಾತೆ ಹಂಚಿಕೆ ನಾವು ಬಹಳಷ್ಟು ವರ್ಷಗಳಿಂದ ಗಮನಿಸಿಕೊಂಡು ಬಂದ ಹಾಗೆ ಸಿದ್ದರಾಮಯ್ಯನವರ ಮೊದಲ ಅವಧಿ, ಬಿಜೆಪಿಯ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಎಲ್ಲವನ್ನೂ ಕೂಡ ಗಮನಿಸಿಕೊಂಡು ಬಂದ ಹಾಗೆ ಖಾತೆಗಳ ಹಂಚಿಕೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿರುತ್ತೆ. ಸಚಿವ ಸಂಪುಟಕ್ಕೆ ಯಾರು ಸೇರಬೇಕು, ಯಾರು ಸೇರಬಾರದು ಅನ್ನುವಂಥದ್ದನ್ನ ಹೈಕಮಾಂಡ್ ನಿರ್ಧಾರ ಮಾಡಿದ್ರು ಕೂಡ ಖಾತೆ ಹಂಚಿಕೆಯ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಮೂಗು ತೂರಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನ ವಿಚಾರದಲ್ಲಿ, ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಬಹಳಷ್ಟು ಮೂಗು ತೂರಿಸ್ತಾ ಇರುವಂತದ್ದು, ತಾನೇ ಸೂತ್ರವನ್ನ ಹಿಡಿದುಕೊಳ್ಳೋದಕ್ಕೆ ಹೊರಟಿರುವಂತದ್ದು ಈ ಗೊಂದಲಗಳಿಗೆ ಕಾರಣನಾ ಅನ್ನುವಂತ ಅನುಮಾನಗಳು ಮೂಡ್ತಿದ್ದಾವೆ. ಮತ್ತು ಅದೊಂದು ಸಕಾರಣ ಆಗಿದ್ರೆ ಹೌದು, ವಿಳಂಬ ಆಗ್ತಿದೆ, ಇದಕ್ಕೊಂದು ಅರ್ಥ ಇದೆ ಅಂತ ಹೇಳಬಹುದಿತ್ತು. ಆದ್ರೆ ಈ ವಿಳಂಬದ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಹೊಸ ಸಚಿವರಿಗೂ ಅರ್ಥವಾಗ್ತಾ ಇಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಬೆಳಗ್ಗೆ ಸುಮಾರು 10:30-11 ಗಂಟೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದಷ್ಟು ಮಾಹಿತಿ ಬರುತ್ತೆ. AICC ನಾಯಕರು ಖಾತೆ ಹಂಚಿಕೆಯನ್ನ ಅಂತಿಮಗೊಳಿಸ್ತಾರೆ. ಆ ಅಂತಿಮವಾದಂತಹ ಪಟ್ಟಿಯನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಲೋಕಭವನಕ್ಕೆ ರವಾನೆ ಕೂಡ ಮಾಡಬೇಕಾಗಿರುತ್ತೆ. ಆದ್ರೆ ಕಳೆದ 2 ತಾಸಿನಿಂದ ಲೋಕಭವನದ ಅಧಿಕಾರಿಗಳೇ ಕಾಯ್ತಿದ್ದಾರೆ. ಹೌದು, ಪಟ್ಟಿ ಬರಬಹುದು, ನಾವು ಅದಕ್ಕೊಂದು ಅಧಿಕೃತ ಮುದ್ರೆಯನ್ನು ಒತ್ತಬೇಕು ಅಂತೇಳಿ. ಈ ತನಕವೂ ಕೂಡ ಲೋಕಭವನಕ್ಕೆ ಅಧಿಕೃತವಾದಂತಹ ಪಟ್ಟಿಯನ್ನ ಖಾತೆ ಹಂಚಿಕೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ರವಾನಿಸಿಲ್ಲ. ಈ ರೀತಿಯ ವಿಳಂಬದ ಹಿಂದಿನ
ಉದ್ದೇಶ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ಮೊದಲ ಕ್ಯಾಬಿನೆಟ್ ರಚನೆಯಾದಂತಹ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಆದಾಗ್ಲೇನೆ ಸಾಕಷ್ಟು ಬೇಸರಗಳು, ಅಸಮಾಧಾನಗಳು ಭುಗಿಲೆದ್ದಿತ್ತು. ಆಹಾರ ಸಚಿವ KH ಮುನಿಯಪ್ಪ ಅವರು ತನಗೆ ಆ ಖಾತೆ ಬೇಡವೇ ಬೇಡ ಅಂತ ಕೂತಿದ್ರು. ಅವರಿಗೆ ಈಗ ಸಮಾಜ ಕಲ್ಯಾಣ ಖಾತೆ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ಅದನ್ನಾದ್ರೂ ಒಂದು ಸ್ಪಷ್ಟತೆಯನ್ನ ಕೊಡಬೇಕಲ್ಲ. ಆ ಸ್ಪಷ್ಟತೆ ಕೊಡುವಂತ ಕೆಲಸವನ್ನ ಯಾರು ಮಾಡಬೇಕಾಗಿತ್ತು ಅವ್ರು ಇನ್ನೂ ಕೂಡ ಮಾಡ್ತಾ ಇಲ್ಲ. ಈಗ ಬರ್ತಾ ಇರುವಂತಹ ಮಾಹಿತಿ, ಮೊದಲ ಜೂನ್ ತಿಂಗಳಲ್ಲಿ ಯಾವ ಕ್ಯಾಬಿನೆಟ್ ರಚನೆ ಆಯಿತು ಆವಾಗ ಯಾವ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದರಲ್ಲೂ ಕೂಡ 2-3 ಖಾತೆಯನ್ನ ಬದಲಾಯಿಸುವಂತ ಸಾಧ್ಯತೆಗಳಿದಾವೆ. ಈ ಕಾರಣಕ್ಕೋಸ್ಕರ ಚರ್ಚೆಗಳು ನಡೀತಿದಾವೆ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಇಷ್ಟು ಕಸರತ್ತನ್ನ ಮಾಡಿ ಖಾತೆಗಳನ್ನ ಬದಲಾಯಿಸಿ ಏನ್ ಸಾಧಿಸೋದಕ್ಕೆ ಹೈಕಮಾಂಡ್ ಹೊರಟಿದೆ ಅನ್ನುವಂಥದ್ದು ಪ್ರಶ್ನೆ. ನಾಳೆ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸೋಮವಾರದಿಂದ ಪ್ರಶ್ನೋತ್ತರಗಳು, ಗಮನ ಸೆಳೆಯುವ ಸೂಚನೆಗಳು, ಇಲಾಖೆಯ ಕೆಲಸಗಳು ಪ್ರಾರಂಭ ಆಗ್ತವೆ. ಈ ರೀತಿಯ ಖಾತೆಯ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ವಿಳಂಬ ಆಡಳಿತದ ಮೇಲೆ ನೇರ ಪರಿಣಾಮವನ್ನ ಖಂಡಿತವಾಗಿಯೂ ಕೂಡ ಬೀರುತ್ತೆ. ಒಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಕರ್ನಾಟಕ ಟೀಮ್ ಅನ್ನುವಂತಹ ಕೆಲಸವನ್ನ ಮಾಡಬೇಕು, ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ಅಂತ ಹೇಳಿ. ಆದ್ರೆ ಇನ್ನೊಂದು ಕಡೆ ಖಾತೆ ಹಂಚಿಕೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಗೊಂದಲ, ಆಡಳಿತ ಎಲ್ಲೋ ಒಂದ್ ಕಡೆ ಹಳಿ ತಪ್ಪಿದೆ ಅನ್ನೋದರ ಒಂದು ಸಣ್ಣ ಉದಾಹರಣೆಯಾಗಿ ಕಾಣಿಸ್ತಾ ಇದೆ. ನೂತನ ಸಚಿವರು ಇನ್ನೂ ಕೂಡ ತಮ್ಮ ಖಾತೆ ಯಾವುದು ಅನ್ನುವಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಅವರಿಗೆ ತಾವು ವಿಧಾನಸಭೆಯಲ್ಲಿ ಅಧಿವೇಶನ ಶುರುವಾದಾಗ ಏನು ಉತ್ತರ ಕೊಡಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ತಮಗೆ ಕೊಟ್ಟಂತ ಜವಾಬ್ದಾರಿ ಯಾವ ಇಲಾಖೆದು, ತಾವು ಯಾವ ಸಭೆಯನ್ನ ಮಾಡಬೇಕು, ಯಾವ ಇಲಾಖೆಯ ಅಧಿಕಾರಿಗಳು ಎಲ್ಲಿದ್ದಾರೆ, ಈ ಮಾಹಿತಿಗಳು ಕೂಡ ಸಚಿವರಿಗೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಇಟ್ಕೊಂಡು ಅಧಿವೇಶನವನ್ನು ಎದುರಿಸೋದು ಹೇಗೆ ಅನ್ನುವಂತ ಸಹಜವಾದಂತಹ ಪ್ರಶ್ನೆ. ಇದು ಹೈಕಮಾಂಡ್ ನಾಯಕರು ಎಲ್ಲವನ್ನೂ ತಾವು ಕಂಟ್ರೋಲ್ ಮಾಡ್ತೀವಿ ಅನ್ನುವಂಥದ್ರ ಪರಿಣಾಮನ, ಅಥವಾ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತನ್ನ ಎಲ್ಲ ನಿರ್ಧಾರಗಳನ್ನ ಹೈಕಮಾಂಡ್ ಕೈಗೆ ಕೊಟ್ಟು ಸುಮ್ಮನೆ ಕೂತಿದಾರಾ? ಇದೆಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾದಂಥದ್ದು ಬಹುತೇಕ ಇವತ್ತು ಪಟ್ಟಿ ಅಂತಿಮ ಆಗುತ್ತೆ ಅನ್ನುವಂತ ಮಾತುಗಳು ಕೇಳ್ಬರ್ತಿದಾವೆ ಹೊರತು ಲೋಕಭವನಕ್ಕೆ ಪಟ್ಟಿ ಇನ್ನೂ ಕೂಡ ಯಾಕೆ ರವಾನೆ ಆಗಿಲ್ಲ ಅನ್ನುವಂಥದ್ದೇ ಇದೀಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಖಾತೆಯ ಹಂಚಿಕೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಆದ್ರೆ ಅವರಿಗೆ ಕೊಡಬೇಕಂತ ಸ್ವಾತಂತ್ರ್ಯನ ಯಾರಾದ್ರೂ ಹಿಡಿತಾ ಇದ್ದಾರಾ ಅನ್ನುವಂಥದ್ದು ಕೂಡ ನಮಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಗೊಂದಲಗಳು ಕ್ರಿಯೇಟ್ ಆದ್ರೆ ಸಹಜವಾಗಿ ಮುಖ್ಯಮಂತ್ರಿಗಳು ಅಂತ ಸಚಿವರನ್ನ ಕರೀತಾರೆ, ಮುಂದೆ ಮಾಡಬೇಕಂತ ಕೆಲಸಗಳ ಬಗ್ಗೆ ಒಂದು ಸೂಚನೆಗಳನ್ನ ಕೊಡ್ತಾರೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಈ ರೀತಿ ಅದಲು ಬದಲಾವಣೆಗಳು, ಒಬ್ಬರನ್ನ ಹೆಸರನ್ನ ತೆಗೆದು ಇನ್ನೊಬ್ಬರನ್ನ ಸೇರ್ಪಡೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಆಡಳಿತದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಗಳು ಖಂಡಿತವಾಗಿಯೂ ಕೂಡ ಅಲ್ಲ. ಇದೆಲ್ಲವೂ ಒಂದು ಕಡೆಯ ಗೊಂದಲಗಳಾದ್ರೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನ ಹಣಿಯೋದಕ್ಕೆ ಅಂತೇಳಿ ಒಂದಷ್ಟು ಅಂಶಗಳನ್ನ ಮುಂದಿಟ್ಕೊಂಡು ಕೂತಿದ್ದಾರೆ. ನಾಗೇಂದ್ರ ಅವರ ಸಚಿವ ಸ್ಥಾನ ಕೊಟ್ಟದ್ರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಹೋರಾಟಕ್ಕೆ ಸಿದ್ಧತೆಗಳು ನಡೀತಾ ಇದಾವೆ. ಇಂತಹ ಸಂದರ್ಭದಲ್ಲಿ ಒಬ್ಬರನ್ನ ಕೈ ಬಿಟ್ಟು ಇನ್ನೊಬ್ಬರನ್ನ ಸೇರಿಸ್ತೀವಿ ಅನ್ನುವಂತ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಮತ್ತು ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಒಂದು ಸ್ಪಷ್ಟತೆ ಇಲ್ಲದಿರುವಂತಹ ಕಾರಣಕ್ಕೋಸ್ಕರ, ಯಾವ ಸಚಿವರಿಗೆ ಯಾವ ಜವಾಬ್ದಾರಿ ಅನ್ನುವಂತ ಕ್ಲಾರಿಟಿ ಇಲ್ಲದಂತ ಕಾರಣಕ್ಕೋಸ್ಕರ ಎಲ್ಲೊಂದ್ ಕಡೆ ಆಡಳಿತದ ವಿಷಯದಲ್ಲಿ ಹಲವು ಪ್ರಶ್ನೆಗಳು ಖಂಡಿತವಾಗಿಯೂ ಕೂಡ ಮೂಡ್ತಾವೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.